ಟು ಶಾಂತಲಾ ಕಿಚನ್. ನಾವು ಬದನೆಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಗೊಜ್ಜು ಮಾಡೋಣ. ನೋಡಿ, ನಾನು ಈ ರೀತಿ ಪರ್ಪಲ್ ಕಲರ್ದು ಉಂಡೆ ಬದನೆಕಾಯಿ ತೊಗೊಂಡಿದ್ದೀನಿ. ಅಂದರೆ ಜನರಲ್ಲಾಗಿ ವಾಂಗಿಬಾತ್ ಮಾಡಬೇಕಾದ್ರೆ ಮಾತ್ರ ಉದ್ದದ ಬದನೆಕಾಯಿ, ಮೈಸೂರು ಬದನೆಕಾಯಿ ಅಂತಾರಲ್ಲ, ಅದನ್ನು ತೊಗೊಳ್ಬೇಕು. ಮಾಮೂಲಿ ಗೊಜ್ಜುಗಳು, ಸಾಂಬಾರುಗಳು ಮಾಡಬೇಕಾದ್ರೆ ಈ ರೀತಿ ಉಂಡೆ ಬದನೆಕಾಯಿ ತೊಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಬದನೆಕಾಯಿನ ಇಲ್ಲಿ ಒಂದೆರಡು ಬದನೆಕಾಯಿನ ಕಟ್ ಮಾಡಿ ನೀರೊಳಗಡೆ ಹಾಕಿಟ್ಟಿದ್ದೀನಿ. ನೀರೊಳಗಡೆ ಹಾಕಿಟ್ರೆ ನಾವು ಮಾಡೋ ತನಕ ಹಾಗೇ ಇರುತ್ತೆ, ಕಪ್ಪಾಗಲ್ಲ ಅಂತ. ಇಲ್ಲಿ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ, 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ನೀರೊಳಗಡೆ ಹಾಕಿಟ್ಟಿದ್ದೀನಿ. ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು, ಕರಿಬೇವಿನ ಎಲೆಗಳು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಇಷ್ಟನ್ನು ಮೊದಲು ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋಣ. ನಾನು ಒಲೆಯನ್ನು ಮಾಡಿ ಕುಕ್ಕರ್ನ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು 4 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕೋಣ ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆನ ಹಾಕೋಣ. ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ನೋಡಿ, ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಈಗ ಅದಕ್ಕೆ ನಾನು ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡೋಣ. ಈಗ ಅದಕ್ಕೆ ನಾನು ಈಗ ಕಟ್ ಮಾಡಿ ನೆನೆಸಿದ್ವಲ್ಲ ಆ ಬದನೆಕಾಯಿನ ಸೇರಿಸೋಣ. ನೋಡಿ, ಕಟ್ ಮಾಡಿ ನೆನೆಸಿರುವಂಥ ಆಲೂಗೆಡ್ಡೆನೂ ಕೂಡ ಈಗ ಸೇರಿಸೋಣ. ಇದಂದರೆ ಇದಕ್ಕೆ ಎಲ್ಲನೂ ಒಟ್ಟಿಗೆ ಹಾಕಿ ಒಂದು 3 ವಿಷಲ್ ಕೂಗಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಇದು ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ಇದು ಒಂದು ಪಾಟ್ ರೆಸಿಪಿ. ಮತ್ತು 3 ಟೊಮೊಟೊನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸೋಣ. ಎಲ್ಲ ಸ್ವಲ್ಪ ಬೆರೆಯೋ ರೀತಿ ಈಗ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಕೂಡ ಸೇರಿಕೊಂಡಿದೆ. ಕಲ್ಲರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಬದನೆಕಾಯಿ, ಟೊಮೊಟೊ ಮತ್ತು ಆಲೂಗೆಡ್ಡೆ ಹಾಕಿದೆ. ಈಗ ಅದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಇದನ್ನು ಸೇರಿಸೋಣ. ಇಲ್ಲಿ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ಅಂದರೆ ಮಾಮೂಲಿ ಸಾಂಬಾರಿಗೆ, ಬೇಳೆ ಸಾಂಬಾರಿಗೆ ಉಪಯೋಗಿಸ್ತೀವಲ್ಲ, ಅದೇ ಖಾರದ ಪುಡಿ ಇಲ್ಲಿ 3 ಸ್ಪೂನಷ್ಟಿದೆ. ಈಗ ಇದನ್ನು ಕೂಡ ಆ್ಯಡ್ ಮಾಡೋಣ. ಸ್ವಲ್ಪ ಅದಕ್ಕೆ ಅರಿಶಿನ ಆ್ಯಡ್ ಮಾಡೋಣ. ಒಂದು 1/4 ಸ್ಪೂನ್ ಆದರೆ ಬೇಕಾದಷ್ಟು. ಈಗ ಅದಕ್ಕೆ ನಾನು ಈ ಮಸಾಲೆ ರುಬ್ಕೊಂಡಿದ್ದಲ್ಲ, ಆ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು 1 ಸ್ಪೂನು ದಪ್ಪುಪ್ಪು ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಕೂಡ ಸ್ವಲ್ಪ ಹೊಂದ್ಕೊಂಡು ಸ್ವಲ್ಪ ಕುದೀಲಿ. ಆಮೇಲೆ ಕುಕ್ಕರ್ನ ಮುಚ್ಚಳನ ಮುಚ್ಚಿ 3 ವಿಷಲ್ನ ಕೂಗಿಸೋಣ. ನೋಡಿ, ಈಗ ಇಷ್ಟು ಥಿಕ್ನೆಸ್ ಇದೆ. ಇದು ಕೂಗಿ ವಿಷಲೆಲ್ಲ ಹಾರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಚಪಾತಿ, ದೋಸೆ, ಇಡ್ಲಿ, ರೊಟ್ಟಿ ಮತ್ತು ಅನ್ನಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಕುದೀತಾ ಇದೆ, ಎಲ್ಲ ಹೊಂದ್ಕೊಂಡು. ಈ ಸಮಯದಲ್ಲೇ ನೀವು ಉಪ್ಪು, ಖಾರ ಹೆಚ್ಚು ಕಮ್ಮಿ ಆಗಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು. ನಾವು ಈ ಗೊಜ್ಜಿಗೆ ಹುಣಸೆಹಣ್ಣಿನ ಹುಳಿ ಹಾಕುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಟೊಮೊಟೊ ಹಾಕಿರ್ತೀವಲ್ಲ, ಅದೇ ಹುಳಿ ಸಾಕಾಗುತ್ತೆ. ಅಂದರೆ ನಿಮ್ಗೆ ಅಕಸ್ಮಾತ್ ಸ್ವಲ್ಪ ಹುಳಿ ತಿನ್ನೋರು ಜಾಸ್ತಿ ಇದ್ದರೆ ಸ್ವಲ್ಪ ಆಮೇಲೆ ನೆಕ್ಸ್ಟು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ನೋಡಿ, ಇದು ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3 ವಿಷಲ್ ಕೂಗಿಸಿದ್ರೆ ಗೊಜ್ಜು ರೆಡಿಯಾಗುತ್ತೆ. ನನ್ನ ಈ ವಿಡಿಯೋಗಳನ್ನ ನೋಡ್ತಾ ಇರ್ತೀರ ನೀವು ನೋಡೋದ್ರ ಜೊತೆಗೆ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಈಗ ಇದು 3 ಕೂಗು, ಇದು 3 ಕೂಗು ಕೂಗಬೇಕು, ಆಯಿತಾ? ನೋಡಿ, ಕುಕ್ಕರ್ 3 ವಿಷಲ್ ಕೂಗಿ ಆಫ್ ಮಾಡಿದ್ದೀನಿ. ಈಗ ಕುಕ್ಕರ್ ವಿಷಲ್ಲು ಕೂಡ ಕೂಲಾಗಿದೆ. ಈಗ ಓಪನ್ ಮಾಡೋಣ.
ನೋಡಿ ಈ ರೀತಿ ಬೆಂದಿದೆ. ಈಗ ಅದನ್ನು ಮಿಕ್ಸ್ ಮಾಡಬೇಕು. ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡೋಣ. ನೋಡಿ, ಇದು ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ಮತ್ತು ಈಗ ಇದು ಇಷ್ಟು ಸ್ವಲ್ಪ ತೆಳ್ಳೆ ರೀತಿ ಇದೆ. ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಆರೋಗ್ಯ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಚಪಾತಿ ಜೊತೆ ಈಗ ಈ ಬದನೆಕಾಯಿ ಗೊಜ್ಜನ್ನ ಸರ್ವ್ ಮಾಡೋಣ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.